ದುರಂತಕ್ಕೆ ಮಿಡಿದ ಸಹೃದಯಿಗಳ ಸೇವೆ ಅಪರಿಮಿತ. ಸಂತ್ರಸ್ತರ ಪರ ನಿಂತು ಹಗಲು ರಾತ್ರಿ ದುಡಿದ ಜೀವಗಳು ಇವರೆಲ್ಲ. ಇದು ಜಾತಿ ಧರ್ಮಗಳ ಮೀರಿ ನಿಂತವರ ಹೃದಯ ಸ್ಪರ್ಶಿ ಕಥಾನಕ. ಅಶ್ವವೇಗದಲ್ಲಿ ಅನಾವರಣ ಸೇವಾ ಭಾರತೀಯ ಸೇವೆ. ಇದೇ ಇವತ್ತಿನ ವಿಶೇಷ ಸದಾ ಭಾರತಿ ಸೇವೆಯಲ್ಲಿ. ನಾನು ರಚನಾ ನಂಜುಂಡ. ಇದು ನಿಜಕ್ಕೂ ಜಾತಿ ಧರ್ಮಗಳನ್ನ ಮೀರಿದ ಮಹಾನ್ ಸೇವೆ. ವೈನಾಡ ದುರಂತದಲ್ಲಿ ಅಂತಹ ಸೇವೆಯನ್ನ ಮಾಡಿದ ಸಾವಿರಾರು ಮಂದಿಯ ರೋಚಕ ಕಥಾನಕ ಇಂದು ನಾವು ನಿಮ್ಮ ಮುಂದೆ ಇಡ್ತಿದ್ದೇವೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ ಚಾನೆಲ್ ಮಾಡಿದ ಗ್ರೌಂಡ್ ರಿಯಾಲಿಟಿ ಸ್ಟೋರಿ. ವೈನಾಡು ದುರಂತಕ್ಕೆ ಮಿಡಿದ ಸಹೃದಯಿಗಳ ಸೇವೆ ಅಪರಿಮಿತ. ಸಂತ್ರಸ್ತರ ಪರ ನಿಂತು ಹಗಲು ರಾತ್ರಿ ದುಡಿದ ಜೀವಗಳು ಇವರೆಲ್ಲ. ತ್ಯಾಗೇನೈಕೆ ಅಮೃತತ್ವ ಮಾನುಷಃ. ಈ ಉಪನಿಷತ್ನ ಅರ್ಥ ಏನ್ ಗೊತ್ತಾ? ತ್ಯಾಗದಿಂದ ಮಾತ್ರವೇ ಅಮೃತತ್ವ ಅಂದ್ರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಎನ್ನುವುದು. ಅಷ್ಟೇ ಅಲ್ಲ, ಲೋಕಃ ಸಮಸ್ತ ಸುಖಿನೋ ಭವಂತು ಎನ್ನುವಂತೆ ಇಡೀ ಲೋಕದ ಜನರು ಸುಖಿಗಳಾಗಿರಬೇಕು ಎನ್ನುವ ಆಲೋಚನೆ ಎಷ್ಟು ಶ್ರೇಷ್ಠ ಎನ್ನುವುದಕ್ಕೆ ಇವತ್ತು ನಾವು ನಿಮ್ಮ ಮುಂದೆ ಇಡ್ತಿರುವ ಈ ಸ್ಟೋರಿನೇ ಸಾಕ್ಷಿ. ಹೌದು ವೀಕ್ಷಕರೇ, ಒಮ್ಮೆ ಈ ದೃಶ್ಯ ನೋಡಿ. ಇದು ಹಿಂದೂ ರುದ್ರಭೂಮಿಯ ದೃಶ್ಯಗಳು. ಒಂದು ಕಡೆ ಸೌದೆ, ಮತ್ತೊಂದು ಕಡೆ ಮೃತರನ್ನ ಸುಡುವ ಯಂತ್ರ, ಇನ್ನೊಂದು ಕಡೆ ಸತ್ತವರಿಗೆ ಶಾಸ್ತ್ರೋಕ್ತವಾಗಿ ಕರ್ಮಗಳನ್ನ ಮಾಡಲು ಬೇಕಾದ ಸರಕುಗಳು. ಇನ್ನು ಇವೆಲ್ಲವನ್ನ ಬಳಸಿದ್ದು ಯಾಕೆ ಗೊತ್ತಾ? ಅದುವೇ ವೈನಾಡು ದುರಂತದಲ್ಲಿ ಮಡಿದವರಿಗಾಗಿ ಸಂಘ ಸಂಸ್ಥೆ ಬಂದು ಮಾಡಿದ ಏರ್ಪಾಡುಗಳಿವು. ಕೇವಲ ಸತ್ತವರನ್ನ ಸುಡೋದು ಮಾತ್ರವಲ್ಲ, ಆ ದುರಂತದಲ್ಲಿ ಬದುಕಿದ್ದವರಿಗಾಗಿಯೂ ಆ ಒಂದು ಸಂಸ್ಥೆ ಊಹಿಸದ ರೀತಿ ಹಗಲು ರಾತ್ರಿ ಕೆಲಸ ಮಾಡಿದೆ. ಇಷ್ಟಕ್ಕೂ ಆ ಸಂಸ್ಥೆ ಯಾವುದು ಅಂತೀರಾ? ಅದುವೇ ಸೇವಾ ಭಾರತಿ. ಸೇವಾ ಭಾರತೀಯ ಸೇವೆ ಶ್ಲಾಘನೀಯ. ಈ ಎನ್ಜಿಒನ ಪೂರ್ವಪರ ಏನ್ ಗೊತ್ತಾ? ವೀಕ್ಷಕರೇ, ಸೇವಾ ಭಾರತೀಯ ಸಾವಿರಾರು ಸದಸ್ಯರು ವೈನಾಡು ದುರಂತದಲ್ಲಿ ಯಾವ ರೀತಿ ಸೇವೆ ಮಾಡಿದ್ದಾರೆ ಎನ್ನುವ ಬಗ್ಗೆ ನೋಡೋಕ್ಕೂ ಮುನ್ನ ಸೇವೆ ಭಾರತೀಯ ಪೂರ್ವ ಪರವೇನು ಅಂತ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀವಿ. ಅದು 1989 ಏಪ್ರಿಲ್ 8 ಹಿರಿಯ ಸಮಾಜ ಸೇವಕ ಹಾಗೂ ಆಗಿನ ರಾಷ್ಟ್ರೀಯ ಸ್ವಯಂ ಸೇವಕ ಸರ್ಸಂಘ ಚಾಲಕರಾಗಿದ್ದ ಶ್ರೀ ಬಾಳಾ ಸಾಹೇಬ್ ದೇವರಸ್ ಅವರ ಕನಸಿನ ಕೂಸೆ ಈ ಸೇವಾ ಭಾರತಿ. ಈ ಬಾಳಾ ಸಾಹೇಬ್ರವರು ದೆಹಲಿಯ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಸ್ವಯಂ ಸೇವಕರ ಬೃಹತ್ ಸಭೆಯನ್ನ ಉದ್ದೇಶಿಸಿ ಮಾತನಾಡುತ್ತಾ ಒಂದು ಮಾತು ಹೇಳಿದ್ರು. ಸಮಾಜದ ನಿರ್ಲಕ್ಷಿತ ವರ್ಗಗಳ ನಡುವೆ ಸೇವಾ ಚಟುವಟಿಕೆಗಳನ್ನು ಪ್ರಾರಂಭಿಸಬೇಕು. ಈ ನಿಟ್ಟಿನಲ್ಲಿ ನಾವು ಭಾರತಾಂಬೆಯ ಸೇವೆಗೆ ಮುಂದಾಗಬೇಕು ಎಂದು ಕರೆ ನೀಡಿದರು. ಕೇವಲ ಅಷ್ಟೇ ಅಲ್ಲ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ವಂಚಿತರಾಗಿರುವ ಭಾರತದ ಜನರ ಸ್ವಾಭಿಮಾನವನ್ನ ಹೆಚ್ಚಿಸುವ ಸಲುವಾಗಿಯೇ ಬಾಳಾ ಸಾಹೇಬ್ರವರು ಇಟ್ಟ ಮೊದಲ ಹೆಜ್ಜೆಯೇ ಈ ಸೇವಾ ಭಾರತಿ ಹೆಸರಲ್ಲಿ ಶುರು ಮಾಡಿದ ಎನ್ಜಿಒ. ಈ ಎನ್ಜಿಒಗೆ ಆರ್ಎಸ್ಎಸ್ ಮತ್ತು ಇತರ ಮಿತ್ರ ಸಂಘಟನೆಗಳ ಸ್ವಯಂ ಸೇವಕರು ಅನೌಪಚಾರಿಕವಾಗಿ ಕೆಲಸ ಮಾಡಿಕೊಂಡು ಬರ್ತಿದ್ದಾರೆ. ಹಿಂದುಳಿದವರ ಅಭ್ಯುದಯಕ್ಕಾಗಿ ಕೆಲಸ ಮಾಡುತ್ತಿದ್ದಾರೆ.
ಅಷ್ಟೇ ಅಲ್ಲ, ದೇಶಾದ್ಯಂತ ಎಲ್ಲಾದರೂ ಪ್ರಕೃತಿ ವಿಕೋಪಗಳಾದರೆ ಅಲ್ಲಿ ಸಾಧ್ಯವಾದಷ್ಟು ಸೇವಾ ಕಾರ್ಯಕ್ರಮಗಳನ್ನು ಸಂಯೋಜಿಸಿ ನಿರಾಶ್ರಿತರಿಗೆ ಸಹಾಯ ಮಾಡುತ್ತಲೇ ಬಂದಿದೆ ಈ ಸೇವಾ ಭಾರತಿ ಸಂಸ್ಥೆ. ಸದ್ಯ ಇಡೀ ಸೇವಾ ಭಾರತಿ ಸಂಸ್ಥೆಯೇ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಿಂದ ಸಂಕಷ್ಟಕ್ಕೆ ಸಿಲುಕಿದವರಿಗಾಗಿ ಅಪರಿಮಿತ ಸೇವೆಯನ್ನ ಮಾಡಿದೆ. ಆ ಸೇವೆ ಹೇಗಿದೆ ಗೊತ್ತಾ? ಇಡೀ ಸಮಾಜವನ್ನ ಧರ್ಮ ವೈಷಮ್ಯಗಳಿಂದ, ಜಾತಿ ತಾರತಮ್ಯಗಳಿಂದ ದೂರ ಉಳಿಯುವಂತಹ ಅದ್ಭುತ ಕೆಲಸವನ್ನ ಈ ಸೇವಾ ಭಾರತಿ ಸಂಸ್ಥೆ ಮಾಡಿದೆ. ಇಷ್ಟಕ್ಕೂ ಸೇವಾ ಭಾರತಿ ಸಂಸ್ಥೆ ವಯನಾಡಿನಲ್ಲಿ ತನ್ನ ಸೇವೆಯನ್ನ ಯಾವ ರೀತಿಯಲ್ಲಿ ಸಂತ್ರಸ್ತರಿಗೆ ನೀಡಿದೆ ಗೊತ್ತಾ? ಆ ಬಗ್ಗೆ ರೋಚಕ ಸ್ಟೋರಿ ನೋಡುವ ಮುನ್ನ ಒಂದು ಸ್ಮಾಲ್ ಬ್ರೇಕ್. ವಯನಾಡ್ ಭೂದುರಂತದಲ್ಲಿ ಇಡೀ ಮನುಕುಲಕ್ಕೆ ಒಂದು ದೊಡ್ಡ ಪಾಠವನ್ನ ಯಾವ ರೀತಿ ಬೋಧಿಸಿದ್ಯೋ ಅದೇ ರೀತಿಯ ಸೌಹಾರ್ದತೆ ಸೇವೆಯನ್ನ ಸೇವಾ ಭಾರತಿ ಸಂಸ್ಥೆ ಹೇಳಿಕೊಟ್ಟಿದೆ. ವಯನಾಡಿನ ವಿಕೋಪದ ನಿರಾಶ್ರಿತರಿಗಾಗಿ ಈ ಸಂಸ್ಥೆ ಎಷ್ಟೆಲ್ಲ ಸೇವೆ ಮಾಡಿದೆ ಎನ್ನುವ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೇವಲ ವಯನಾಡಿಗೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಐಕ್ಯತೆಯ ಭಾವವನ್ನ, ಸೌಹಾರ್ದತೆಯ ಪಾಠವನ್ನ ಬೋಧಿಸುತ್ತಿರೋದು ಸುಳ್ಳಲ್ಲ. ಇಷ್ಟಕ್ಕೂ ಅಂತಹ ಅದ್ಯಾವ ಪಾಠವನ್ನ ಈ ಸೇವಾ ಭಾರತಿ ಸಂಸ್ಥೆ ದೇಶಕ್ಕೆ ಬೋಧಿಸುತ್ತಿದೆ ಅಂತ ತೋರ್ಸೋಕ್ಕೂ ಮುನ್ನ ಅಲ್ಲಿನ ಈ NGOಗೆ ಎದುರಾದ ಸವಾಲುಗಳೇನು ಅಂತ ಮೊದಲು ಹೇಳ್ಬಿಡ್ತೀವಿ. ನಿರಾಶ್ರಿತರಿಗಾಗಿ ಕಲೆ ಹಾಕಿದ್ರು ಆಹಾರ ಧಾನ್ಯ. ಅದನ್ನು ಸಂಗ್ರಹಿಸೋಕೆ ಸಾಧ್ಯವಾಗದೆ ಪರದಾಟ. ಹೌದು ವೀಕ್ಷಕರೇ, ವಯನಾಡು ಭೂಕುಸಿತದಿಂದ 400ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಆ ಸಮಯದಲ್ಲಿ ಬದುಕುಳಿದವರ ಪಾಡು ಚಿಂತಾಜನಕವಾಗಿತ್ತು. ಈ ಸಮಯದಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಾಗದ ಅಳಿದುಳಿದವರು ನಿಜಕ್ಕೂ ಚಿಂತಾಕ್ರಾಂತರಾಗಿದ್ರು. ಈ ಸಮಯದಲ್ಲಿ ಆ ಸ್ಥಳಕ್ಕೆ ಬಂದಿದ್ದು ಸೇವಾ ಭಾರತಿ ಸಂಸ್ಥೆ. ಸೇವಾ ಭಾರತಿ ಸಂಸ್ಥೆ ವಯನಾಡು ದುರಂತದಲ್ಲಿ ಮಡಿದವರಿಗಾಗಿ, ಬದುಕುಳಿದವರಿಗಾಗಿ ಶುದ್ಧ ಮನಸ್ಸಿನಿಂದ ಸೇವೆ ಮಾಡಲು ಬಂದಾಗ ಅಲ್ಲಿ ಹಲವು ಕಹಾನಿಗಳು ಶುರುವಾಗಿತ್ತು.
ಒಂದು ಕಡೆ ಇದ್ಯಾವುದೋ ಒಂದು ಕೋಮಿನ ಸಂಸ್ಥೆ. ಇವರು ಈ ಸಂದರ್ಭದಲ್ಲಿ ಬಂದು ಪ್ರಚಾರಕ್ಕಾಗಿ ಇಂತಹ ಸೇವೆ ಮಾಡ್ತಿದ್ದಾರೆ ಅಂತೆಲ್ಲ ಗುಸುಗುಸುಗಳು ಕೂಡ ಕೇಳಿಸಿದ್ದು ಸುಳ್ಳಲ್ಲ. ಆದ್ರೆ ಅಂತಹ ಸಂಸ್ಥೆಯ ಸೇವೆಯನ್ನ ಹಗಲು ರಾತ್ರಿ ಗಮನಿಸಿದ ನಮ್ಮ ಅಶ್ವವೇಗ ತಂಡ ಅವರ ನಿಷ್ಕಲ್ಮಶ ಸೇವೆಯನ್ನ ಸೆರೆ ಹಿಡಿಯೋ ಕೆಲಸ ಮಾಡಿತ್ತು. ಈ ಸೇವಾ ಭಾರತಿ ಸಂಸ್ಥೆ ಪ್ರಚಾರಕ್ಕಾಗಿ ಸೇವೆ ಮಾಡ್ತಿರೋದಲ್ಲ. ಇದು ದುರ್ಬಲರ, ದೀನ ದಲಿತರ, ಅಸಹಾಯಕರ ಸೇವೆಯನ್ನೇ ನಿಜವಾದ ದೇಶ ಸೇವೆ, ಅಂತಹ ದೇಶ ಸೇವೆಯೇ ಅಪ್ಪಟ ಏಷ ಸೇವೆ ಎಂದುಕೊಂಡಿದೆ ಎನ್ನುವ ಸಂಗತಿ ನಮಗೂ ಗೊತ್ತಾಗಿತ್ತು. ಇನ್ನು ಒಂದು ಕಡೆ ದುರಂತದಲ್ಲಿ ಸತ್ತವರ ಶವಗಳನ್ನ ಹೊರತೆಗೆಯುತ್ತಿದ್ರು, ಮತ್ತೊಂದು ಕಡೆ ಬದುಕಿದವರಿಗೆ ಆಶ್ರಯ ಕಲ್ಪಿಸಲು ಪರದಾಡುತ್ತಿದ್ರು. ಈ ಸಮಯದಲ್ಲಿ ಸೇವಾ ಭಾರತಿ ತನ್ನ ಪರಮೋಚ್ಚ ಗುರಿಯಾದ ಸೇವಾ ಕಾರ್ಯ ಪ್ರಾರಂಭಿಸಿತು. ದುರಂತದಲ್ಲಿ ಸಿಕ್ಕಿದ್ದ ಮೃತದೇಹಗಳನ್ನ ರುದ್ರಭೂಮಿಯಲ್ಲಿ ಆಧುನಿಕ ಯಂತ್ರದ ನೆರವಿನ ಅಂದ್ರೆ ಕೇವಲ ಒಂದು ಕೋಮಿನ ಸಂಸ್ಥೆಯಲ್ಲ, ಅದು ಭಾರತೀಯರು ಗರ್ವದಿಂದ ತಲೆ ಎತ್ತುವಂತೆ ನಮ್ಮ ಮುಂದಿನ ಪೀಳಿಗೆಯನ್ನ ತಯಾರು ಮಾಡುತ್ತಿರುವ ಶ್ರೇಷ್ಠ ಸಂಸ್ಥೆ ಎನ್ನುವುದು ಸ್ಪಷ್ಟವಾಗಿದೆ. ಇಷ್ಟಕ್ಕೂ ಸೇವಾ ಭಾರತಿ NGO ಸೇವೆಗೆ ಸ್ಥಳೀಯರು ಯಾವ ರೀತಿ ಫಿದಾ ಆದ್ರು, ಕೋಮು ಸೌಹಾರ್ದತೆಗೆ ಈ ಸಂಸ್ಥೆಯ ಸೇವೆ ಹೇಗೆ ಬುನಾದಿ ನಿರ್ಮಿಸಿದೆ ಎನ್ನುವ ಕಂಪ್ಲೀಟ್ ವಿವರ ನೋಡೋಣ ಮತ್ತೊಂದು ಸ್ಮಾಲ್ ಬ್ರೇಕ್ನ ನಂತರ. ಸೇವಾ ಭಾರತಿ NGO ವೈನಾಡಿನಲ್ಲಿ ಕಾರ್ಯಾಚರಣೆಗೆ ಇಳಿದಾಗ ಅಲ್ಲೊಂದು ಸೌಹಾರ್ದ ವಾತಾವರಣ ನಿರ್ಮಾಣವಾಯಿತು. ಅಷ್ಟೇ ಅಲ್ಲ, ಆ ಒಂದು ವಾತಾವರಣದಿಂದಲೇ ಸ್ಥಳೀಯರು ಕೂಡ ಅಚ್ಚರಿ ಪಡುವ ರೀತಿ, ಇಡೀ ವೈನಾಡ್ ಜನತೆಯೇ ಶ್ಲಾಘಿಸುವ ರೀತಿ ಸೇವಾ ಭಾರತಿ ಸಂಸ್ಥೆ ಕೆಲಸ ಮಾಡಲು ಸಾಧ್ಯವಾಯಿತು. ಆ ರೋಚಕ ಕಹಾನಿ ಏನು ಅಂತ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನೀವು ನೋಡ್ತಿರುವ ದೃಶ್ಯದಲ್ಲಿ ಕಾಣುತ್ತಿರುವುದು CSI ಚರ್ಚ್. ಇದು ಇರುವುದು ಕೂಡ ಭೂಕುಸಿತವಾದ ಸ್ಥಳದಿಂದ ಸ್ವಲ್ಪ ದೂರದಲ್ಲೇ. ಇನ್ನು ಈ ಚರ್ಚ್ ಪಕ್ಕದಲ್ಲೇ ಹಿಂದೂ ರುದ್ರಭೂಮಿ ಕೂಡ ಇದೆ. ಅಷ್ಟೇ ಅಲ್ಲ, ಈ ಚರ್ಚ್ಗೆ ಸಂಬಂಧಿಸಿದಂತೆ ಸಾಕಷ್ಟು ಕಟ್ಟಡಗಳು ಇಲ್ಲಿವೆ. ಆದ್ರೆ ಈ ಕಟ್ಟಡಗಳು ಸೇವಾ ಭಾರತಿ ಸಂಸ್ಥೆಯ ಸದಸ್ಯರು ಬರುವವರೆಗೂ ಆಲ್ಮೋಸ್ಟ್ ಖಾಲಿಯೇ ಇದ್ವು. ಸೇವಾ ಭಾರತೀಯವರ ಸೇವೆಗೆ ಮೆಚ್ಚಿದ ಚರ್ಚ್ ಫಾದರ್ ಅವರೇ ಚರ್ಚ್ ಮತ್ತು ಕಟ್ಟಡಗಳನ್ನ ಇವರಿಗಾಗಿ ಬಿಟ್ಟುಕೊಟ್ರು. ವೀಕ್ಷಕರೇ, ನಿಜಕ್ಕೂ ಈ ಒಂದು ವಿಚಾರ ತುಂಬಾನೇ ಅಪರೂಪ ಮಾತ್ರವಲ್ಲ, ಹೃದಯ ಸ್ಪರ್ಶಿ ಕೂಡ.
ಯಾಕಂದ್ರೆ ಧರ್ಮದ ಮಧ್ಯೆ ಕಿಚ್ಚು ಹೊತ್ತಿಸೋ ದುಷ್ಟ ಕೂಟಗಳೇ ಬಹುತೇಕ ಕಡೆ ಕಾಣಿಸುತ್ತೆ. ಆದ್ರೆ ವಯನಾಡ್ನಲ್ಲಿ ಅಂತಹ ದ್ವೇಷ ವಾತಾವರಣ ತಿಳಿ ಮಾಡಿದ್ದೇ ಸೇವಾ ಭಾರತಿ ಸಂಸ್ಥೆ. ಅದು ಹೇಗೆ ಎನ್ನುವುದನ್ನ ಅಲ್ಲಿನ ಚರ್ಚ್ ಫಾದರ್ ಹೇಳಿದ್ದಾರೆ, ಕೇಳಿ. ಚರ್ಚ್ನ ಫಾದರ್ ಏನಿದ್ದಾರೆ, ಚರಿನ್ ಫಾದರ್, ಅವ್ರಿಗೆ ಮಾತಾಡಿಸ್ತಾ ಹೋಗೋಣ. ಇಲ್ಲಿನ ವಿಷಯಗಳನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತಾರೆ. ನಮಸ್ತೆ. ನಮಸ್ತೆ ಸರ್, ವಾಟ್ ಆರ್ ದ ಕಾರ್ಯಾಸ್ ದಟ್ ಸೇವಾ ಭಾರತಿ ಆರ್ ಡನ್ ರೈಟ್ ನೌ ಹಿಯರ್? Seva Bharati asked me to give some help for them to cremate their people, those who are died in Mundakai disaster. So at that time, I am very happy to welcome that Seva Bharati members and provide all the facilities, including our church and parish hall, premises, everything we provide them to cremate our brothers, those who are died in Mundakai disaster, because that their Hindu cemetery is just near to our church. So it was very easy to cremate or doing all the ceremonies, means cremation. So we are very happy to provide to the Seva Bharati people for their use to this place. Sir, what are the ಕಾರ್ಯಾಸ್ that ಸೇವಾ ಭಾರತಿ has done till now? How many of them have rescued till now? Seva Bharati, they came here at that time when the disaster happened. One day after, about 64 people belongs to Hindu community died. So body came, they cremate one by one. At one time, I think 6 or 7 bodies they cremated. So these Seva Bharati members, those workers, they are very actively doing their work to support, help the people who died and their after cremation, body cremation, everything they help. So I am one of the eyewitness. So it's a very model to all people for their work and their all activities. ಹೌದು ವೀಕ್ಷಕರೇ, ಸೇವಾ ಭಾರತಿಯವರು ಬಂದ ದಿನ ಚರ್ಚ್ ಪಕ್ಕದಲ್ಲಿದ್ದ ರುದ್ರಭೂಮಿಯಲ್ಲೇ ಎಲ್ಲಾ ಸೌಕರ್ಯಗಳನ್ನ ಏರ್ಪಡಿಸೋಕೆ ಮುಂದಾಗಿದ್ರು. ಅಲ್ಲದೆ ಆಹಾರ ಧಾನ್ಯಗಳನ್ನ ಅಲ್ಲೇ ಇರೋಕು ಮುಂದಾಗಿದ್ರು. ಆದ್ರೆ ಅಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಸೇವಾ ಭಾರತಿಯವರು ಮಾಡ್ತಿರುವ ಸೇವೆಯನ್ನ ನೋಡಿದ ಚರ್ಚ್ ಫಾದರ್ ತನ್ನ ಚರ್ಚ್ಗಳಲ್ಲಿ ಹಾಗೂ ಚರ್ಚ್ನ ಇತರೆ ಕಟ್ಟಡಗಳಲ್ಲಿ ನಿರಾಶ್ರಿತರಿಗಾಗಿ ತಂದಿದ್ದ ಸಾಮಗ್ರಿಗಳನ್ನ ಇಡೋಕೆ ಅವಕಾಶ ಮಾಡಿಕೊಟ್ರು. ಅಷ್ಟೇ ಅಲ್ಲ, ಧರ್ಮಗಳನ್ನೇ ಮೀರಿ ಮನುಷ್ಯತ್ವಕ್ಕಾಗಿ ಚರ್ಚ್ ಫಾದರ್ ಸೇರಿದಂತೆ ಅನ್ಯರು ಕೂಡ ಈ ಸೇವಾ ಭಾರತಿ ಸಂಸ್ಥೆಯ ಸೇವೆಗೆ ಮಿಡಿದ್ರು. There was any pinch to you? No. I am very happy to receive that people, because the Seva Bharati, I know there are so many my friends working in Seva Bharati. But that time I don't know much about Seva Bharati and other institution. So I don't understand those people closely. But after this, all things has been done here. So many friends, I very kind to speak and interact with them, so that I can lot of things to learn from that friends. That is my experience. ಕೇವಲ
ಇಷ್ಟು ಮಾತ್ರವಲ್ಲ, ಚರ್ಚ್ ಫಾದರ್ ಮಾಡಿಕೊಟ್ಟ ಅನುಕೂಲಗಳ ಬಗ್ಗೆ ಸೇವಾ ಭಾರತೀಯ ತಂಡದ ಸದಸ್ಯರು ಕೂಡ ಮನಬಿಚ್ಚಿ ಮಾತನಾಡಿದರು. ಅಷ್ಟೇ ಅಲ್ಲ, ಈ ಒಂದು ಸಂಸ್ಥೆಗೆ ಇಂತಹ ಸಹೃದಯಿಗಳ ಸಹಕಾರ ಸಿಕ್ಕಿದ್ದರಿಂದಲೇ ಎಷ್ಟು ದೊಡ್ಡ ದುರಂತದಲ್ಲಿ ಸಾವಿರಾರು ಸದಸ್ಯರು ಕೆಲಸ ಮಾಡಲು ಸಾಧ್ಯವಾಯಿತು ಅಂತಾನೂ ಹೇಳಿದ್ದಾರೆ. ಈಗಾಗಲೇ ನಾವು CSIನ ಚರ್ಚ್ ಫಾದರ್ನ ಕೂಡ ಮಾತಾಡಿಸಿದ್ವಿ. ಅವರು ಅಷ್ಟೇ ಸಾಕಷ್ಟು ಅಂಶಗಳನ್ನು ಹೇಳಿದ್ರು. ಅಂದರೆ ಸೇವಾ ಭಾರತಿಯವರು ಯಾವೆಲ್ಲ ರೀತಿ ಕಾರ್ಯಗಳನ್ನು ಮಾಡ್ತಾರೆ, ಹೆಂಗೆ ತೊಡಗಿಸ್ಕೊಂಡಿದ್ದಾರೆ ಅವರ ಕಾರ್ಯಕರ್ತರು, ಅವರ ಆ್ಯಕ್ಟಿವ್ ಹೆಂಗಿದ್ದಾರೆ ಅನ್ನೋ ಒಂದು ಅಂಶಗಳನ್ನು ಕೂಡ ಈಗಾಗಲೇ ಫಾದರ್ನ ಚರ್ಚ್ ಕೂಡ ಹೇಳಿದ್ದಾರೆ. ಮತ್ತು ಈಗ ನಮ್ಮ ಜೊತೆಗೆ ಅನಿಲ್ RSSನ ಜಿಲ್ಲಾ ಕಾರ್ಯ ಅವರು ಕೂಡ ಇದ್ದಾರೆ. ಅವ್ರಿಗೆ ಮಾತಾಡಿಸ್ತಾ ಹೋಗೋಣ. ಅವ್ರು ಇಲ್ಲಿ ಮಾಡಿದಂಥ ಕಾರ್ಯಗಳೇನು ಮತ್ತು ಚರ್ಚ್ನ ಫಾದರ್ ಅವರಿಗೆ ಸಹಕಾರ ನೀಡಿದಂಥ ಅಂಶಗಳು ಮತ್ತು ಇಲ್ಲಿ ಇರೋದಕ್ಕೆ, ಅವರಿಗೆ ವಾಸ್ತವ್ಯ ಮಾಡೋದಕ್ಕೆ ಅವರಿಗೆ ಕೊಟ್ಟಂಥ ಜಾಗ ಎಷ್ಟು, ಅವ್ರಿಗೆ ಯಾವ ರೀತಿಯಾಗಿ ಸಪೋರ್ಟ್ ಇರೋದು ಚರ್ಚ್ನ ಫಾದರ್ ಅಂತ ಮಾತಾಡ್ಸಕ್ಕೆ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್, CSI ಚರ್ಚ್ನಲ್ಲಿ ಒಂದು ರೀತಿಯಾಗಿ ಇವತ್ತಿಗೆ 12-13 ದಿನ ಆಯಿತು, 14 ದಿವಸ ಆಯಿತು ಇನ್ಸಿಡೆಂಟ್ ಒಂದು ನಡೆದು. ಆ 14 ದಿನ ಕೂಡ ನಿಮಗೆ ಇಲ್ಲೇ ಇರೋದಕ್ಕೆ ಒಂದು ವ್ಯವಸ್ಥೆ ಕೂಡ ಕೊಟ್ಟಿದ್ರು. ಯಾವತ್ತಾದರೂ ಚರ್ಚ್ನ ಫಾದರ್ ಇಲ್ಲಿಂದ ಖಾಲಿ ಮಾಡಿ ಈ ಥರ ಏನಾದರೂ ಒಂದು ಅಂಶಗಳನ್ನು ಹೇಳಿದ್ರಾ? ಇಲ್ಲ, ಈಗ ನಮ್ಮ ಈ ಪಕ್ಕದಲ್ಲಿ ನಮ್ಮ ರುದ್ರಭೂಮಿ ಇತ್ತು. ಅಲ್ಲಿ ಫಸ್ಟ್ ಡೇ ನಮ್ಮದು ಈಗ ಶವ ಸಂಸ್ಕಾರ ನಡೀತಾ ಇದ್ದಿದ್ದು. ಅಷ್ಟೊತ್ತಿಗೆ ಜನ ಜಾಸ್ತಿ ಬಂದಿತ್ತು. ಒಂದೇ ಟೈಮಲ್ಲಿ 1,000 ಜನ, 500 ಮೇಲೆ ಜನ ಬರ್ತಾ ಇದ್ದಿದ್ರು. ಮತ್ತು ಇದು ನೋಡಿಕೊಂಡು ನಮ್ಮ ಫಾದರು ಫಸ್ಟು ಅವರಿಗೂ ಗೊತ್ತಾಗಿಲ್ಲ ಸೇವಾ ಭಾರತಿ ಅಂತೂ ಯಾವ ಥರ ಕೆಲಸ ಮಾಡ್ತಾಯಿದೆ ಅಂತ. ನಮ್ಮ ಕೆಲಸ ನೋಡಿಬಿಟ್ಟು ಅವರು ಹೇಳಿದ್ದು, ನಮ್ಮ ಚರ್ಚು, ನಮ್ಮ ಬಾಕಿ ಈ ಹಾಲ್ಗಳೆಲ್ಲ ಇದೆ, ಎಲ್ಲ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಅವರೇ ಹೇಳಿದ್ದು ನಮಗೆ. ಏನು ನಾವು ಅವ್ರ ಹತ್ರ ಅವಶ್ಯಕತೆ ಏನು ಬೇಕು ಅಂತ ಹೇಳಲಿಲ್ಲ. ಅವರೇ ಹೇಳಿದ್ದು ಎಷ್ಟೊಂದು ದಿವಸ ಬೇಕಾದ್ರೆ ನೀವು ಅದು ಉಪಯೋಗಿಸ್ಕೊಳ್ಳಿ ಅಂತ ನಮಗೆ ಹೇಳಿದ್ದವರು. ಸರ್, ಮತ್ತು ಇಲ್ಲೇ ಚರ್ಚ್ನ ಆಡಳಿತ ಮಂಡಳಿ ಏನಿದೆ, ಇವರ ಜೊತೆಗೆ ನೀವು ಬೆರೆತು ಇಲ್ಲೇ ನೀವು ವೈನಾಡ್ನ ಈ ಲ್ಯಾಂಡ್ಸ್ಲೈಡಲ್ಲಿ ಎಫೆಕ್ಟ್ ಆದಂಥವ್ರು ಕಿಟ್ ಕೂಡ ಕೊಟ್ಟರಿ. ಆ ಕಿಟ್ಗಳೆಲ್ಲ ಇಲ್ಲೇ ಇಟ್ಕೊಂಡು ಕೊಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು ಇವರ ಜೊತೆ ಒಡನಾಟ? ಹೌದೌದು, ಏಕೆಂದರೆ ನಾವು ಇದರಲ್ಲಿ ಇವರು ಸಮಾಜದಲ್ಲೂ ಕೂಡ ಒಬ್ಬೊಬ್ಬರು ತೀರ್ಕೊಂಡಿದ್ರು. ಅವ್ರಿಗೂ ಕೂಡ ನಾವು ಈ ಥರ ಕಿಟ್ಗಳು ಸಪ್ಲೈ ಮಾಡ್ತಾ ಇದ್ದಿದ್ದು. ಈಗ ಸ್ಟಾರ್ಟಿಂಗಲ್ಲಿ ನಾವು ಈ ಲ್ಯಾಂಡ್ಸ್ಲೈಡ್ ನಡೆದಿದ್ದೆಲ್ಲ ಆವತ್ತಿಂದ ನಾವು ನಮ್ಮ ಸೇವಾ ಭಾರತಿದು ವಾಲಂಟಿಯರ್ಸು ಕೆಲಸ ಮಾಡ್ತಾ ಇದ್ದಿದ್ದು. ಮೊದಲನೇ ದಿವಸನೇ ನಾವು ಒಂದು 3,000 ಫುಡ್ ಕಿಟ್ಟುಗಳು ನಾವು ಸಪ್ಲೈ ಮಾಡ್ತಾ ಇದ್ದಿದ್ದು. ಆಸ್ಪತ್ರೆಯಲ್ಲಿ ಕೂಡ ನಾವು ಆಸ್ಪತ್ರೆ ಕ್ಯಾಂಪ್ಗಳೆಲ್ಲ ಕೂಡ ನಾವು ಈ ಥರ ಫುಡ್ ಕಿಟ್ಗಳು ಸಪ್ಲೈ ಮಾಡ್ತಾ ಇದ್ದಿದ್ದು. ಹಂಗಾದರೂ ಕೂಡ ಇಲ್ಲಿಂದ ನಾವು ಸುಮಾರು ಜನ ಈಗ ಇಂಡೀರಿಯಲ್ ಇರೋರಿಗೆ ನಾವು ಇಲ್ಲಿಂದ ಗಾಡಿಯಲ್ಲಿ ಈ ಫುಡ್ ಕಿಟ್ಟು ಪ್ಯಾಕ್ ಮಾಡಿ ಅವ್ರ ಮನೆಗಳಲ್ಲಿ ತಲುಪಿಸ್ತಾ ಇದ್ದಿದ್ದು. ಆ ಕೆಲಸ ನಡೀತಾ ಇದೆ. ಇನ್ನೂ ಆ ಥರ ಕೆಲಸಗಳು ನಡೀತಾ ಇದೆ. ಅದು ಬಿಟ್ಟು ಇಲ್ಲಿನೂ ಬರ್ತಾ ಇದ್ದೀವಿ. ಲೋಕಲ್ ಜನ ಎಲ್ಲ ಇಲ್ಲಿ ಬಂದು ಕಿಟ್ಗಳು ತಗೊಂಡು ಹೋಗ್ತಾ ಇದ್ದಿದ್ದು. CSI ಚರ್ಚ್ನಲ್ಲಿ ಎಷ್ಟು ಜನ ಸೇವಾ ಭಾರತೀಯರು ಮೆಂಬರ್ಸ್? ಸರ್, ಈಗ ನಮ್ಮ 1,000 ಜನ ಒಂದು ಡೈಲಿ ಬೆಳಿಗ್ಗೆ ಡೇ ಟೈಮಲ್ಲಿ 1,000 ಜನ ಬರುತ್ತದೆ. 800-1,000 ಜನ ಡೈಲಿ ಇಲ್ಲಿಗೆ ಬರ್ತಾ ಇದ್ದಿದ್ದು. ಮತ್ತು 300 ಜನ ಈ ಚರ್ಚಿಂದು ಹಾಲಲ್ಲಿ 300 ಜನ ನಾವು ಇಲ್ಲಿ ನೈಟು ಸ್ಟೇ ಮಾಡ್ತಾ ಇದ್ದಿದ್ದು. ಅದೀಗ ಇಷ್ಟು ಜನ ನಿನ್ನೆಯಿಂದ ಸ್ವಲ್ಪ ಬೇರೆ ಒಂದು ಇದಕ್ಕೆ ಇದಾಗಿದೆ. ಈಗಲೂ ಕೂಡ ಅದು ನಡೀತಾ ಇದೆ. ನಮ್ಮ ಗೋಡೌನು ಇದೆಲ್ಲ ಈಗಲೂ ಇಲ್ಲಿ ನಡೀತಾ ಇದೆ. ನಾವು ಇಲ್ಲಿಂದ ಸಪ್ಲೈ ಮಾಡ್ತಾ ಇದ್ದಿದ್ದು. ಒಟ್ಟಿನಲ್ಲಿ ಸೇವಾ ಭಾರತಿ ಸಂಸ್ಥೆ ಮಾಡಿದ ಸೇವೆಯನ್ನ ಇಡೀ ವಯನಾಡು ಜನತೆ ತುಂಬು ಹೃದಯದಿಂದ ಹೊಗಳಿ ಕೊಂಡಾಡಿದ್ದಾರೆ. ಅಷ್ಟೇ ಅಲ್ಲ, ದುರಂತದಿಂದ ಬದುಕುಳಿದ ನಿರಾಶ್ರಿತರು ಕೂಡ ಸೇವಾ ಭಾರತಿಯ ಸೇವೆಗೆ ಚಿರಋಣಿ ಎಂಬ ಮಾತುಗಳನ್ನಾಡಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ನಿಜಕ್ಕೂ ಸೇವಾ ಭಾರತಿ ಎಂಬ ಈ NGO ನಿಜಕ್ಕೂ ನಿರಾಶ್ರಿತರ ಪಾಲಿಗೆ ಅಕ್ಷರಶಃ ಭರವಸೆಯ ಬೆಳಕು ಎಂಬುವಂತೆ ವಯನಾಡಿನಲ್ಲಿ ಕೆಲಸ ಮಾಡಿರುವುದು ಅಕ್ಷರಶಃ ಸತ್ಯ. ನೋಡಿದ್ರಲ್ಲ, ಸೇವಾ ಭಾರತಿ ಸಂಸ್ಥೆ ಮಾಡಿರುವ ಸೇವೆ ಯಾವ ರೀತಿ ಧರ್ಮಗಳನ್ನ, ಜಾತಿಗಳನ್ನ ಮೀರಿ ಸರ್ವರಲ್ಲೂ ಸದ್ಭಾವನೆ ಮೂಡಿಸಿದೆ ಅಂತ. ಇದಾಗಿತ್ತು ಇವತ್ತಿನ ಸ್ಪೆಷಲ್. ಸದಾ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.